ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಒಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನು ಸುದ್ದಿನಪ್ಪ ಅದು ಅಂತಂದರೆ, ಈ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ನಿನ್ನೆ ಬಾಲಗಂಗಾಧರ ಸ್ವಾಮಿ ಕಾರ್ಯಕ್ರಮಕ್ಕೆ ಬಂದಿದ್ದ ನರೇಂದ್ರ ಮೋದಿಯನ್ನು ಭೇಟಿ ಮಾಡಿ ಅವರಿಗೆ ಹಸ್ತಲಾಘ ಮಾಡಿ ಅವ್ರ ಹತ್ರ 18 ಬೇಡಿಕೆಗಳಿಟ್ಟಿದ್ದಾರಂತೆ. ಏನು ಬೇಡಿಕೆ ಅದು? ವಾಟರ್ದು, ಮತ್ತು ಜಲಾಶಯಗಳ ಅಣೆಕಟ್ಟುಗಳು ಮತ್ತು ಅದು ಇದು ಕಟ್ಟಬೇಕು ಅನ್ನೋದನ್ನೆಲ್ಲ ಹಳೆಯದೆಲ್ಲ ಒಟ್ಟಿಗೆ 18 ಬೇಡಿಕೆಗಳನ್ನೀಗ ನಿನ್ನೆ ಅವರಿಗೆ ಮನವರಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿದೆ. ಆ 18 ಬೇಡಿಕೆಯಲ್ಲಿ ನರೇಂದ್ರ ಮೋದಿಯವರು ಎಷ್ಟನ್ನೀಗ ಕಾರ್ಯಕ್ರಮ ಮಾಡಿಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಇಷ್ಟು ದಿನಗಳಲ್ಲಿ ಈಗಾಗಲೇ 5-6 ವರ್ಷ ಆಳ್ವಿಕೆ ಮಾಡಿ ಯಾವತ್ತೂ ನಮ್ಮ ರಾಜ್ಯಕ್ಕೆ ಇಂಥ ತೊಂದರೆಯಾಗಿದೆ ಅಂತ ಹೇಳ್ಕೊಳ್ದೇ ಇದ್ದಂಥ ಸಿದ್ದರಾಮಯ್ಯ ಈ ಬಾರಿ ಹೇಳ್ಕೊತಾ ಇದ್ದಾರೆ. ಇಂಥ ತೊಂದರೆಗೆ ನಮಗೆ ದುಡ್ಡು ಬೇಕು, ಕೊಡಿ ಅಂತ. ದುಡ್ಡು ಬೇಕಾಗಿದ್ದಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನಕ್ಕೂ ಕೇಳ್ತಾ ಇಲ್ಲ. ಇಂಥ ಸಿದ್ದರಾಮಯ್ಯನಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಹೋದರೆ ಅದನ್ನು ಕೇಳ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದ ಎಲ್ಲ ಸವಲತ್ತುಗಳನ್ನೀಗ ಕೊಟ್ಬಿಟ್ಟಿರ್ತಾರೆ ದಿನಗಳಲ್ಲಿ. ಇದು ತಾತ್ಕಾಲಿಕವಾಗಿ ಜನರಿಗೆ ನಾನು ಕೇಳಿದ್ದೆ ಅಂತ ಕೇಳಬೇಕು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಅಂತ ನನಗನ್ನಿಸ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನು ಇವರು ನಿಜ ಸ್ವರೂಪವಾಗಿ ನಿಜವಾಗಿ ನನ್ನ ರಾಜ್ಯಕ್ಕೆ ಬೇಕು ನಾ ಹಂಬಲದಿಂದ ಕೇಳ್ತಾ ಇಲ್ಲ ಸಿದ್ದರಾಮಯ್ಯ. ಒಂದು ಸತಿ ಪ್ರಯತ್ನ ಪಡುವ, ಇನ್ನೆಲ್ಲ ನಾನು ಕೇಳಿದೆ ಕೊಟ್ಟಿಲ್ಲ ಹಂಗಂತ ಕಥೆ ಹೇಳ್ಬೋದಲ್ಲ. ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಬೀದಿ ರಂಪ ಮಾಡ್ಬೋದಲ್ಲ. ಆದಿ ರಂಪ ಹೋಗಿ ಬೀದಿ ರಂಪದಲ್ಲಿ ಎಲ್ಲ ವಿಷಯ ಹೇಳ್ಬೋದಲ್ಲ ಅಂತ ಸಿದ್ದರಾಮಯ್ಯನವರು ಐಡಿಯಾ ಹಾಕ್ಕೊಂಡು ಹೋಗಿದ್ದಾರೆ. ಹೋಗಿ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅಂತ ಒಂದು. ಎರಡನೇದು, ಸಿದ್ದರಾಮಯ್ಯನ ಸರ್ಕಾರದಲ್ಲೇ ಇರ್ತಕ್ಕಂಥ ವಸತಿ ಸಚಿವ ಜಮೀರ್ ಅಹಮದ್ಗೆ ಕಂಟಕ ಬಂದಿದೆ. ಈ ಕಂಟಕನಿಗ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ. ಸಿದ್ದರಾಮಯ್ಯ ಏನು ಹೇಳಿದರೆ, ಇದಕ್ಕೆಲ್ಲ ನಂದೇನು ಹೊಣೆ ಇಲ್ಲ, ನಾನು ನಿನಗೆ ಒಂದು ಐಡಿಯಾ ಕೊಡ್ತೀನಿ, ನೀನು ಹೈಕಮಾಂಡಲ್ಲಿ ಹೋಗಿ ನೀನೇ ಸಾಲ್ವ್ ಮಾಡ್ಕೋಂಗಂತ, ಇದಕ್ಕೆ ನಿನಗೆ ಕರಿಬೇಡ ಹಂಗಂತ ಹೇಳೋರಂತೆ. ಆದರೆ ಸಿದ್ದರಾಮಯ್ಯನಿಗೆ ಎಷ್ಟು ಧೈರ್ಯ ಇದೆ ನೋಡಿದ್ರ. ಒಬ್ಬ ವ್ಯಕ್ತಿನಿಗ, ಒಬ್ಬ ಸಹಪಾಠಿನಿಗ, ಮತ್ತು ಸಿದ್ದರಾಮಯ್ಯ ಅಂತ ಪಾಪ ಕನ್ವರ್ಸ್ಕೊಂಡು ಮಾತಾಡುವಂಥ ವ್ಯಕ್ತಿನಿಗ ಅವ್ರಿಗೆ ಬೆಂಬಲನಿಗ ಜಾಸ್ತಿ ಕೊಡೋದ್ರಿಂದ ಅವನನ್ನು ಉಳಿಸ್ಕೊಳಕ್ಕಾಗಲ್ಲ ಹಂಗಂತಂದರೆ ಸಿದ್ದರಾಮಯ್ಯನ ಕೈಲಿ ಇನ್ಯಾಕಪ್ಪ ರಾಜಕೀಯಕ್ಕೆ ಬಂದಿದೆಯಾ ಸಿದ್ದರಾಮಯ್ಯ? ರಾಜಕೀಯಕ್ಕೆ ಬಂದಿರೋದೇ ವೇಸ್ಟ್ ಆಗಿದೆ. ರಾಜಕೀಯಕ್ಕೆ ಬಂದಮೇಲೆ ಒಬ್ಬರನಿಗ ವಹಿಸ್ಕೊಂಡು ಮಾತಾಡಬೇಕಾಗತ್ತೆ. ಆವಾಗ ಒಬ್ಬರನ್ನ ಉಳಿಸ್ಕೊಂಡಂಗೆ ಆಗುತ್ತೆ, ಒಬ್ಬರನ್ನ ಕಳ್ಕೊಂಡಂಗಾಗುತ್ತೆ. ನೀ ಎರಡೂ ಮಾಡಿದೆ, ಏನೂ ತಪ್ಪಿಸ್ಕೊಂಡು ಕೂತ್ಕೊಳ್ಳೋಕ್ಕೋಸ್ಕರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಹಂಗಂತ ಕೂತ್ಕೊಂಡ್ರೆ ಮಧ್ಯೆ ಬುದ್ಧಿ ಇಲ್ಲದ ಹೈಕಮಾಂಡು. ಬುದ್ಧಿ ಇದೆಯಾ ಯಾರಿಗಾದ್ರೂ? ಮಲ್ಲಿಕಾರ್ಜುನ್ ಖರ್ಗೆ ಬುದ್ಧಿ ಇದೆಯಾ? ಕೆ ಸಿ ವೇಣುಗೋಪಾಲ್ಗೆ ಏನಾದ್ರು ಬುದ್ಧಿ ಇದೆಯಾ? ಯಾರೋ ಅವನು ಸುಜ್ರಾಯಿವಾಲ ಇದ್ದಿದ್ದೂ ಬುದ್ಧಿ ಇಲ್ಲ. ರಾಹುಲ್ ಗಾಂಧಿಗೆ ಇದ್ದಿದ್ದೂ ಬುದ್ಧಿ ಇಲ್ಲ. ಸೋನಿಯಾ ಮೇಡಮ್ಗೆ ಬುದ್ಧಿ ಮಂದಾಗೋಗಿದೆ. ಮತ್ತು ಇನ್ಯಾರಿಗೆ ಕೇಳ್ತೀರ ಹೈಕಮಾಂಡು ಅಂತ? ಏನು ಹೈಕಮಾಂಡು ಅಂತಂದರೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಗ್ಯಾರಂಟಿ ನ್ಯೂಸ್ನವರು, ಹೈಕಮಾಂಡು ಅಂತಂದರೆ ಇದು ಮುಸ್ಲಿಮ್ನವ್ರಿಗ, ಬರೀ ಮುಸ್ಲಿಮ್ನವ್ರನ್ನ, ಇನ್ಯಾರು ಹಿಂದೂನಿಗೆ ಯಾರು ಮುಟ್ಟಕ್ಕಾಗಲ್ಲ. ಅವ್ರಿಗೆ ಯಾರಿಗೂ ಪಕ್ಷದ ಇದಿಲ್ಲ. ಯಾಕೆಂಗಂತಂದರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ, ಇದೇನು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಹೇಳಿದ್ನಲ್ಲ,
ಜಮೀರ್ ಅಹಮದ್ದು ಯಾಕೆ ಬಂದ ಇಲ್ಲಿಗೆ ಹಂಗಂತ. ಅದು ಪಕ್ಷ ವಿರೋಧಿ ಅಲ್ಲ. ಅಲ್ಲ ರೀ, ಇಡೀ ಇಂಡಿಯಾದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಓಡಾಡ್ಬೋದು. ಅದಕ್ಕೇನು ಅಧಿಕಾರ ಇಲ್ವಾ ಹಂಗಾರೆ? ಅದನ್ನು ಬೇಕಾದ್ರೆ ನೀವುಗಳು ಪ್ರಶ್ನಿಸ್ಬೋದು, ನೀವು ಪ್ರಶ್ನೆ ಮಾಡಬಹುದು ಅಷ್ಟೇ. ಅದೇ ಮುಸ್ಲಿಮ್ನವ್ರು ಪ್ರಶ್ನೆ ಮಾಡಬಾರ್ದು. ಯಾಕೆ? ಹೆಂಗೆ? ಯಾವ ನ್ಯಾಯ ಇದು? ಆ್ಯಕ್ಚುಲಾಗಿ ಹೇಳೋದೇನು ಗೊತ್ತಾ, ನಾನು ನೆನ್ನೆನೂ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮನೆಯವ್ರನ್ನೇ ಸಸ್ಪೆಂಡ್ ಮಾಡಬೇಕಾಗಿತ್ತು ಇಲ್ಲಿ. ಯಾಕೆ ಹಂಗಂತಂದರೆ, ಫಸ್ಟ್ ವಿರೋಧ ಮಾಡಿದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದನ್ನೀಗ ಸಮರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳು ಮುಂದೆ ಬಂದರು. ಹೌದು, ನಾವು ಯಾಕೆ ಕೇಳಬಾರ್ದು, ನಾವು 70,000 ಜನ ಇದ್ದೀವಿ, ಹಂಗೆ ಹಿಂಗೆ ಅಂತ. ಯಾಕೆ ಆಗಬಾರ್ದು? ಯಾಕೆ ಆಗಬಾರ್ದು ಹೇಳೋ ಗುರುವೆ? ಅವರಾದರೆ ಮನುಷ್ಯರು, ನೀವಾದರೆ ಯಾರು? ದೇವರಾ? ದೇವ್ರುಗಳಿಗೆ ಕೇಳಂಗೆ ಇಲ್ಲ ಬಿಡಿ ನೀವು. ಮಲ್ಲಿಕಾರ್ಜುನ್ ಅವರು ದೇವಲೋಕದಿಂದ ಇಳಿದು ಬಂದಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನೀಗ ರಾಹುಲ್ ಗಾಂಧಿ ಇವ್ರನ್ನ ಕೇಳಬೇಡಪ್ಪ, ಮಲ್ಲಿಕಾರ್ಜುನ್ ಅವ್ರನ್ನ, ರಾಹುಲ್ ಗಾಂಧಿ ಅವರೇ. ಇವ್ರಿಗೆ ಯಾರು ತಡೆಗಳು ಯಾವುದೂ ಇಲ್ಲ. ಯಾಕೆಂದರೆ ಇವರು ದೇವಲೋಕದಿಂದ ಬಂದಿದ್ದಾರೆ ಸ್ಟ್ರೈಟು. ಅದಕ್ಕೆ ಇವರು ಪಕ್ಷದ ನಿಷ್ಠೆ ಎಲ್ಲ ಇವ್ರು ಹೇಳ್ದಂಗೆ ಇರಬೇಕು. ಇವ್ರ ಮಗನಿಗೆ ಟಿಕೆಟ್ ಕೊಡಿಸಿ, ಇವ್ರ ಮಗನಿಗೆ ಕ್ಯಾನ್ವಸ್ ಆಗಿಲ್ಲ ಹಂಗಂತ ಇಬ್ಬರನಿಗೆ ತಲೆದಂಡ ಮಾಡಿದ್ದೀರಲ್ಲ, ಸರಿಯಾದ ಕ್ರಮನಾ? ನೀವಾದ್ರೂ ಹೇಳ್ಬೇಕಲ್ವಾ? ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರು ಏನೋ ಆಗಿದೆ, ಇದನ್ನೀಗ ಹಂಗೆ ಕೂತು ಬಗೆಹರಿಸ್ಕೊಡೋಣ, ಇನ್ನೊಂದು ಸತಿ ಹಿಂಗೆ ಮಾಡೋದು ಬೇಡ ಹಂಗಂತ ಹೇಳೋದು ಬಿಟ್ಬಿಟ್ಟು ಇಷ್ಟು ಕಾರ್ಯಕ್ರಮ ಆಗಿದೆ. ಈಗ ಜಮೀರ್ ಅಹಮದ್ ಅವರು ಒಂದು ಕಾಲು ಹೊರಗಡೆ ಇಟ್ಟಂಗೆ ಕಾಣ್ತಾ ಇದೆ ಅಂದರೆ JDSನ ಮುಖಂಡರಾದಂಥ ನಮ್ಮ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರೆ. ಮತ್ತು ಅವರು ಗರ್ ವಾಪಸ್ಸಿ ಅಂತಂದರೆ ಮನೆಗೆ ವಾಪಸ್ ಹೋಗೋಕ್ಕೇನು ಬೇಕು ಎಲ್ಲ ಇದನ್ನೀಗ ಮಾಡ್ತಾಯಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಇವರೇನಾದ್ರು ಸಸ್ಪೆಂಡ್ ಆದರೆ ಇವರೆಲ್ಲೂ ಹೋಗಲ್ಲ, ಅವರ ಮರಳಿ ಗೂಡಿಗೆ ಅಂತೇಳಿ ಮರಳಿ ಗೂಡಿಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಇಷ್ಟು ಕಾರ್ಯಕ್ರಮ ಆಗಿದೆ. ಜಮೀರ್ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಬಾಂಧವರಿಗೆ ನಾನೇ ಲೀಡ್ರು ಅಂತ ಹೇಳ್ಕೊಂಡು ಕುಣಿಯೋದು ಸರಿಯಾದ ಕ್ರಮವಲ್ಲ. ಯಾಕೆ ಅಂತಂದರೆ ಇದೆಲ್ಲ ಮೊದಲಿತ್ತು ಹಿಂದೆ ಒಂದು ಟೈಮಲ್ಲಿ, ಈಗೆಲ್ಲ ಹಂಗಲ್ಲ. ಆಯಾ ಜಿಲ್ಲೆ ಆಯಾ ತಾಲೂಕುಗಳನ್ನೀಗ ನೋಡ್ಕೊಳ್ಳೋಕ್ಕೆ ಅವನೇ ದೊಡ್ಡ ಲೀಡ್ರು ಇವಾಗ. ಯಾಕೆ ಹಂಗಂತಂದರೆ ಅವ್ನಿಗೆ ದಮ್ಮಿಲ್ಲ ಇನ್ನೊಂದು ಕ್ಷೇತ್ರನಿಗೆ ಇಟ್ಕೊಂಡು ಸಪೋರ್ಟ್ ತಗೊಂಡು ನಾನು ಮಾತಾಡೋಕ್ಕೆ. ಯಾಕೆಂದರೆ ಎಲ್ಲರೂ ಏನು ಗೊತ್ತಾ, ಸ್ವಾರ್ಥಿಗಳು. ಸೆಲ್ಫ್ ಸ್ವಾರ್ಥಿಗಳಾದಮೇಲೆ ಅವ್ರು ಹೆಂಗೆ ಲೀಡ್ರ್ಗಳಾಗ್ತಾರೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ? ಅವನೇನೋ ಇದಿಲ್ದಿದ್ದಂಗೆ ಗುಲಾಬ್ ನಬಿ ಆಜಾದ್ನಿಗೆ ಇಟ್ಕೊಂಡು ದೇಶ ಎಲ್ಲ ಸುತ್ತಿಸ್ತಾ ಇದ್ರು. ಈಗ ಅವನ್ನ ಮಾತಾಡ್ಸೋರು ದಿಕ್ಕಿಲ್ಲಪ್ಪ. ಕಾಂಗ್ರೆಸ್ಸಿಂದ ಆಚೆಗೆ ಬಿಟ್ಟ ಮೇಲೆ ಅವನೇ ಒಂದು ಸ್ವಂತ ಪಕ್ಷ ಕಟ್ಕೊಂಡವ್ರೆ. ಆದರೆ ಅವನಿಗೆ ಯಾರು ಮಾತಾಡ್ಸೋರು ಯಾರು ಇದ್ದಾರ? ಯಾರೂ ಇಲ್ಲ. ಹಿಂಗೆ ಇದರಿಂದ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರು ಅಲ್ಲ. ಹಾಗಾಗಿ ನಾನು ಇದನ್ನೀಗ ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ಯಾಕೆ ಹಂಗಂತಂದರೆ ಈಗಿರ್ತಕ್ಕಂಥ ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಏನು? ಅವನವನ ಸ್ವಪ್ರತಿಷ್ಠೆ, ಅವನದೇ ಆದ ಆಕಾಂಕ್ಷೆಗಳು, ಅವನಿಗೆ ಆದ ಸೌಲಭ್ಯಗಳು ಸಿಗಬೇಕು ಪಕ್ಷದಿಂದ. ಆವಾಗ ಎಲ್ಲ ಸೌಲಭ್ಯ ಸಿಗುತ್ತೆ, ನಾನು ಅಲ್ಲಿರ್ತೀನಿ ಅಂತೇಳಿ ಇರ್ತಾನೆ. ಸೌಲಭ್ಯ ಸಿಕ್ಕಲ್ಲ ಅಂತ ಗೊತ್ತಾದ್ರೆ ಏನು ಮಾಡ್ತಾನೆ? ದಾರಿ ಬದಲಾಯಿಸಿ ಮಾಡ್ತಾರೆ ಅಷ್ಟೇ. ಎಲ್ಲ ಪಾರ್ಟಿನಲ್ಲೂ ಅಷ್ಟೇ. ಈಗ ಕಾಂಗ್ರೆಸ್ಸು BJP ಅಂತೇನೂ ಇಲ್ಲ. ಎಲ್ಲರೂ ಸ್ವಾರ್ಥಿಗಳು. ಅವ್ರ ಮನೆಯವರು MLA ಆಗಬೇಕು, ಅವ್ರ ಮನೆಯವರು MP ಗಳಾಗಬೇಕು, ಅವ್ರ ಮನೆಯವರು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅವರೇ ಆಗಬೇಕು, ಅಷ್ಟೇ ಅವ್ರ ಯೋಚನೆ. ಎಲ್ಲರೂ ಏನು ದೊಡ್ಡತನ ಯಾರು ಕಲ್ತಿಲ್ಲ. ದೊಡ್ಡತನ ಇದ್ದಿದ್ರೆ ಪ್ರಪಂಚ ಇನ್ನೊಂದಷ್ಟು ಉದ್ಧಾರ ಆಗ್ತಾಯಿತ್ತು, ಬೆಳವಣಿಗೆ ಆಗ್ತಾಯಿತ್ತು. ಬೆಳವಣಿಗೆ ಮಾಡೋಕ್ಕೆ ಎಲ್ಲಿ ಬಿಡ್ತಾ ಇದ್ದೀರಾ? ಬೆಳವಣಿಗೆ ಎಲ್ಲೂ ಮಾಡ್ತಾಯಿಲ್ಲ. ಮತ್ತು ಇವರು ವಿಜಯ್ ಕುಮಾರ್
ಕೊಲೆ ಕೇಸ್ನಲ್ಲಿ ವಿನಯ್ಗೆ ಜೈಲು ಶಿಕ್ಷೆ ಗ್ಯಾರಂಟಿ ಆಗಿದೆ. ಕಾಂಗ್ರೆಸ್ನ ವಿನಯ್ಗೆ ಜೈಲು ಶಿಕ್ಷೆಯಾಗುವ ಇದಿದೆ ಮತ್ತು 18 ಜನ ಅವರ ಸಹಪಾಠಿಗಳಿಗೂ ಕೂಡ ಎಲ್ಲ ಕಷ್ಟಕ್ಕೆ ಬಂದಿದೆ. ಈಗ ಹಿಂಗೆ ಒಂದೊಂದೇ ವಿಷಯನೂ ಕೂಡ ಎಲ್ಲ ಸೀರಿಯಸ್ ಆಗ್ತಾ ಇದೆ. ನ್ಯಾಯಾಲಯ ಬದುಕಿದೆ ಹೆಂಗಂತ ಅನ್ಕೋಬೋದು ನಾವೀಗ. ಆದರೆ ಇನ್ನೂ ಇದೆ, ಒಳ್ಳೊಳ್ಳೆ ಕೇಸ್ಗಳನ್ನೀಗ ಮುಚ್ಚಾಕ್ಬಿಟ್ರು. ನಮ್ಮ ರಾಹುಲ್ ಗಾಂಧಿದು ಒಂದು ಕೇಸ್ ಬರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಇಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಆವಾಗ ಜೀವಂತವಾಗಿದೆ ಹೆಂಗಂತ. ಹೌದಲ್ವಾ, ರಾಹುಲ್ ಗಾಂಧಿ ಆದ್ರೂ ಇಲ್ಲ, ಯಾವ ಗಾಂಧಿ ಆದ್ರೂ ಇಲ್ಲ ಅಂತ ಗೊತ್ತಾಗತ್ತೆ. ಹಿಂಗೆ ಮತ್ತೆ ಇನ್ನೊಂದು ಏನಪ್ಪ ಹಂಗಂತಂದರೆ, ರಾಜ್ಯದಲ್ಲಿ ಏನು ಹೇಳೋದು, ರಾಜ್ಯದಲ್ಲಿ ಇವರು ಕಾಂಗ್ರೆಸ್ನವರು ಮಾಡಿಕೊಂಡಿರತಕ್ಕಂಥ ಇದನ್ನು ನೋಡಿದ್ರೆ ನನಗೆ ಅವಾಂತರಗಳನ್ನ ಈ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ನಡೀತಾ ಇದೆಯಾ ಅಂತ ಡೌಟ್ ಆಗ್ಬಿಟ್ಟಿದೆ. ಅಷ್ಟೇ, ಇನ್ನೇನು ಇಲ್ಲ. ರಾಜ್ಯ ಸರ್ಕಾರ ಬದುಕಿದೆ ಹೆಂಗಂತ ಅನ್ನೋದಕ್ಕೆ ಯಾವುದೂ ಪ್ರೂಫ್ಗಳೇ ಕಾಣ್ತಾ ಇಲ್ಲ. ಯಾಕೆಂದರೆ ಯಾವುದು ಕೆಲಸ ನಡೀತಾ ಇಲ್ಲ. ಯಾವುದು ಒಂದು ಟೆಂಡರ್ ಆಗಲಿ, ಒಂದು ಇದಾಗಲಿ, ಸರ್ಕಾರದಿಂದ ಇಂಥದ್ದು ಕೆಲಸ ನಡೀತಾ ಇದೆ ಅಂತ ತಂದುಕೊಡೋಕ್ಕೆ ಒಂದು ವಿಷಯಗಳು ಇಲ್ಲ. ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತಿನಿಂದ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನನ್ನ ಕೈ ಮುಗಿದು ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಶೇರ್ ಮಾಡಿ, ನಾನು ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ, ನನಗೆ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತಿನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.